ನಮಸ್ಕಾರ. ಇವತ್ತಿನ ವಿಡಿಯೋ ತಡವಾಗಿ ಹೂಡಿಕೆ ಮಾಡಿದರೆ ಮುಂದೆ ಪಶ್ಚಾತ್ತಾಪ ಖಚಿತ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಸಾಮಾನ್ಯವಾಗಿ ಡಾಕ್ಟರ್ ಭರತ್ ಚಂದ್ರ ಕಾರ್ಯಾಗಾರಕ್ಕೆ ಸೇರಿದವರೆಲ್ಲರೂ ಹೇಳುವುದು, ನಾನು ಜಾಯಿನ್ ಆಗಿದ್ದು ಲೇಟ್ ಆಯಿತು, ಮೊದಲೇ ಜಾಯಿನ್ ಆಗಿದ್ದರೆ ಜಾಸ್ತಿ ಹಣವನ್ನು ಪಡೆಯಬಹುದಾಗಿತ್ತು ಪವರ್ ಆಫ್ ಕಾಂಪೌಂಡಿಂಗ್ ಮುಖಾಂತರ. ಆದರೆ ಆ ಸಮಯದಲ್ಲಿ ಅರ್ಥ ಆಗೋದಿಲ್ಲ, ಜಾಯಿನ್ ಆದಮೇಲೆ ಅರ್ಥ ಆಗುತ್ತೆ. ಇವತ್ತು ಅದರ ಬಗ್ಗೆ ಒಂದು ವಿಸ್ತೃತವಾದ ವಿಡಿಯೋ ಮಾಡಿದ್ದೇನೆ. ದಯವಿಟ್ಟು ವಿಡಿಯೋನ ಕರ್ನಾಟಕದ ಎಲ್ಲ ಜನರಿಗೂ ಫಾರ್ವರ್ಡ್ ಮಾಡಿ. ನನ್ನ ಪ್ರಕಾರ ಈ ವಿಡಿಯೋ ಕರ್ನಾಟಕದಲ್ಲಿ ವೈರಲ್ ಆಗಬೇಕು. ಯಾಕಂತಂದರೆ ಬಹಳಷ್ಟು ಜನ ಮ್ಯೂಚುವಲ್ ಫಂಡಲ್ಲಿ, ಷೇರುಗಳಲ್ಲಿ ಹಣವನ್ನು ಹಾಕೋದನ್ನು ಡಿಲೇ ಮಾಡ್ತಾ ಹೋಗ್ತಾರೆ. ಮುಂದೆ ಪಶ್ಚಾತ್ತಾಪವನ್ನು ಅನುಭವಿಸ್ತಾರೆ. ಆದ್ದರಿಂದ ಈ ವಿಡಿಯೋ ಎಲ್ಲ ಕುಟುಂಬಗಳಿಗೆ ತಲುಪ್ತು ಅಂತಂದರೆ ಅವರಿಗೆ ಒಂದಷ್ಟು ಐಡಿಯಾ ಸಿಗುತ್ತೆ. ಅದಾದಮೇಲೆ ಏನು ಮಾಡ್ತಾರೆ ಅನ್ನೋ ವಿಚಾರ ಬೇರೆ. ಅಂದರೆ ನೀವು ವಿಡಿಯೋನ ಕಳಿಸಿದ್ರೆ ನಿಮಗೊಂದಷ್ಟು ಪುಣ್ಯ ಬರುತ್ತೆ. ಯಾಕಂದರೆ ಹಲವು ಕುಟುಂಬಗಳಿಗೆ ಒಳ್ಳೆಯ ಮಟ್ಟದಲ್ಲಿ ಹಣ ಬರಬಹುದು. ನೀವು ನಮ್ಮ ಚಾನಲ್ ಮೆಂಬರ್ ಅಲ್ಲ ಅಂತಂದರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ಮಾತ್ರ ತಪ್ಪದೆ ಫಾರ್ವರ್ಡ್ ಮಾಡಿ. ಷೇರು ಮಾರುಕಟ್ಟೆಯಲ್ಲಿ ನನಗೆ ಲಾಸ್ ಆಗಿದೆ ಅಂತ ಬಹಳ ಜನ ಹೇಳ್ತಾರೆ. ಅಲ್ಲಿ ನಾವು ತಿಳ್ಕೊತೀವಿ, ಬಹಳ ಹೈ ರೇಟಲ್ಲಿ ಪರ್ಚೇಸ್ ಮಾಡಿ ಮತ್ತು ಲೋ ರೇಟಲ್ಲಿ ಮಾರ್ಕೊಂಡ್ರು, ಅದಕ್ಕೋಸ್ಕರ ಅವರಿಗೆ ಲಾಸ್ ಆಯಿತು. ಆದರೆ ಷೇರು ಮಾರುಕಟ್ಟೆಯಲ್ಲಿ ಬೇರೆ ಥರದ ಲಾಸ್ಗಳು ಕೂಡ ಇದೆ. ಅದರ ಬಗ್ಗೆ ನಾವು ಯಾವತ್ತೂ ಕೂಡ ಚಿಂತನೆಯನ್ನು ಕೂಡ ನಡೆಸುವುದಿಲ್ಲ. ಷೇರು ಮಾರುಕಟ್ಟೆಯಲ್ಲಿ ಬೈಯಿಂಗು ಸೆಲ್ಲಿಂಗ್ನಲ್ಲಿ ಏನು ಪ್ರಾಫಿಟ್ ಬರುತ್ತೆ, ಲಾಸ್ ಆಗುತ್ತೆ, ಅದಕ್ಕಿಂತ ಜಾಸ್ತಿ ಲಾಸು ಇಲ್ಲಾಗುತ್ತೆ. ಯಾವುದು? ಎರಡು ಮೆಥಡ್. ಮೊದಲನೇದ್ದು ಟು ಸ್ಟಾರ್ಟ್ ಇನ್ವೆಸ್ಟಿಂಗ್ ಲೇಟ್ ಇನ್ ಲೈಫ್, ಅಂದರೆ ಹಣವನ್ನು ಹೂಡುವುದನ್ನು ಪೋಸ್ಟ್ಪೋನ್ ಮಾಡ್ತಾ ಹೋಗಿ ಮುಂದೆ ಸ್ವಲ್ಪ ವಯಸ್ಸಾದ್ಮೇಲೆ ಹಣವನ್ನು ಹೂಡಲಿಕ್ಕೆ ಪ್ರಾರಂಭ ಮಾಡುವುದು. ಎರಡನೇದ್ದು, ನಾವು ಹಣವನ್ನು ಹೂಡಿಕೆ ಮಾಡಬೇಕು. ನಮಗೆ ಏನು ಕೆಪಾಸಿಟಿ ಇದೆಯೋ ಅದರಂತೆ ಹಣವನ್ನು ಹಾಕಬೇಕು. ಆದರೆ ಕೆಪಾಸಿಟಿಗಿಂತ ಕಡಿಮೆ ಹಣವನ್ನು ಹಾಕಿದಾಗ ಅದರಲ್ಲಿ ಕೂಡ ನಮಗೆ ಬೇಕಾದಷ್ಟು ಲಾಸ್ ಆಗುತ್ತೆ. ಮುಂದಿನ ದಿನಗಳಲ್ಲಿ ಬರಬೇಕಾದಂಥ ದುಡ್ಡಿನಲ್ಲಿ ಒಂದಷ್ಟು ಕಡಿತ ಆಗುತ್ತೆ. ಈಗ ಮೊದಲನೇದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ, ಟು ಸ್ಟಾರ್ಟ್ ಇನ್ವೆಸ್ಟಿಂಗ್ ಲೇಟ್ ಇನ್ ಲೈಫ್. ನಮ್ಮ ಚಾನಲ್ನ ಅಂಕಿ ಅಂಶಗಳನ್ನು ತಗೊಂಡಾಗ ನಮ್ಮ ಚಾನಲನ್ನು ವೀಕ್ಷಣೆ ಮಾಡುವವರ ಆವ್ರೇಜ್ ಏಜ್ 33. ಅದರಲ್ಲಿ ಸುಮಾರು ಜನ ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿದ್ದಾರೆ, ಇನ್ನೂ ಸುಮಾರು ಜನ ಇನ್ನೂ ಪ್ರಾರಂಭವನ್ನೇ ಮಾಡಿಲ್ಲ ಷೇರಿನಲ್ಲಿ ಮತ್ತು ಮ್ಯೂಚುವಲ್ ಫಂಡಲ್ಲಿ ಹಣ ಹಾಕೋದು. ನೀವು ನಿಮ್ಮ ಎಜುಕೇಷನ್ ಅನ್ನ 23ನೇ ವಯಸ್ಸಿಗೆ ಕಂಪ್ಲೀಟ್ ಮಾಡ್ತೀರಿ ಮತ್ತು ನಿಮ್ಮ ಗಳಿಕೆಯನ್ನು ಪ್ರಾರಂಭ ಮಾಡ್ತೀರಿ ಅಂತಂದ್ರೆ ಅಲ್ಲಿಗೆ ನೀವೀಗ ಈ ವಿಡಿಯೋನ ನೋಡ್ತಾ ಇದ್ದೀರಿ ಅಂತಂದ್ರೆ 10 ವರ್ಷ ಆದ ಮೇಲೆ ಈ ವಿಡಿಯೋನ ನೋಡಿದಾಗಾಯ್ತು. ಈಗ ನಿಮ್ಮ ಮುಂದೆ ಒಂದು ಟ್ಯಾಬ್ಲರ್ ಕಾಲಮ್ ಇಟ್ಟಿದ್ದೇನೆ. ದಯವಿಟ್ಟು ಈ ವಿಡಿಯೋನ 3 ಸತಿನಾದ್ರು ನೋಡಿ. ಇನ್ವೆಸ್ಟಿಂಗ್ ಅಸ್ಯೂಮಿಂಗ್ ರಿಟೈರ್ಮೆಂಟ್ ಈಸ್ ಎಟ್ 60 years, ಅಂದರೆ ನೀವು 60 ವರ್ಷಕ್ಕೆ ರಿಟೈರ್ ಆಗ್ತೀರಿ ಅಂತ ಊಹೆ ಮಾಡಿಕೊಂಡು ವಿಡಿಯೋ ಮಾಡಿದ್ದೇನೆ. ವಯಸ್ಸು 23, 5,000 ಪರ್ ಮಂತ್ ಇನ್ವೆಸ್ಟ್ಮೆಂಟ್ ಹಾಕೊಂಡು ಹೋಗ್ತೀವಿ. ಅದೇನು ದೊಡ್ಡ ಅಮೌಂಟ್ ಅಲ್ಲ. ರಿಟರ್ನ್ಸ್ 16% per annum ಬರುತ್ತೆ ಅಂತಂದ್ರೆ 60 ವರ್ಷಕ್ಕೆ 10.51 crores ನಿಮ್ಮದಾಗುತ್ತೆ. ಅದೇ 30 ವರ್ಷಕ್ಕೆ ಪ್ರಾರಂಭ ಮಾಡಿದ್ರೆ 5,000ನೇ ಹಾಕ್ತೀರಿ, 16% ಬರುತ್ತೆ, 3.69 ಬರುತ್ತೆ, ಅರ್ಧಕ್ಕಿಂತ ಕಮ್ಮಿ ಆಗೋಯ್ತು. 33 ವರ್ಷಕ್ಕೆ ಪ್ರಾರಂಭ ಮಾಡಿದ್ರೆ 5,000 ಪರ್ ಮಂತ್, 16% per annum ಬರುತ್ತೆ ಅಂತಂದ್ರೆ 2.35 crores ನಿಮಗೆ ಲಭ್ಯ ಆಗುತ್ತೆ. 40 ವರ್ಷಕ್ಕೆ ಪ್ರಾರಂಭ ಮಾಡಿದ್ರೆ 80.30 lakhs. 50 ವರ್ಷಕ್ಕೆ ಹಣವನ್ನು ಹೂಡಲಿಕ್ಕೆ ಪ್ರಾರಂಭ ಮಾಡಿದ್ರಿ, ತಿಂಗಳಿಗೆ 5,000, ರಿಟರ್ನ್ 16% per annum ಅಂದರೆ ಕೇವಲ 14.84 ಲಕ್ಷ ನಿಮ್ದಾಗುತ್ತೆ. ಡಿಫ್ರೆನ್ಸ್ ಹೇಳ್ತೀನಿ, 23 ವರ್ಷಕ್ಕೆ ಪ್ರಾರಂಭ ಮಾಡಿದವರು ಮತ್ತು 33 ವರ್ಷಕ್ಕೆ ಪ್ರಾರಂಭ ಮಾಡಿದವರು 10.51 crores ಮೈನಸ್ 2.35 crores, ಅಲ್ಲಿಗೆ 8.16 crores ಡಿಫ್ರೆನ್ಸ್ ಅದಾಗಾಯ್ತು. 33 ವರ್ಷದ ವ್ಯಕ್ತಿ ಅಕಸ್ಮಾತ್ ಏನಾದರೂ ನನಗೂ ಕೂಡ 10.51 crores ಬರಬೇಕು ಅಂತ ಚಿಂತನೆಯನ್ನು ನಡೆಸಿದ್ರೆ ಆವಾಗ ಅವರು 5,000 ಬದಲಾಗಿ 22,400 ಹಾಕಬೇಕಾಗುತ್ತೆ. ಅಪ್ ಟು ದ ಏಜ್ ಆಫ್ 60 ಟು ಗೆಟ್ ಎ ಕಾರ್ಪಸ್ ಆಫ್ 10.51 crores.
ಅಕಸ್ಮಾತ್ ತಿಂಗಳು ಹಾಕೋದನ್ನ ಕಮ್ಮಿ ಮಾಡಬೇಕು ಅಂತಂದ್ರೆ ನೀವು ಲಂಸಮ್ 33ನೇ ವಯಸ್ಸಿನಲ್ಲಿ 5 ಲಕ್ಷ ಹಾಕ್ತೀರಿ, ತಿಂಗಳಿಗೆ 16,500 ಹಾಕೊಂಡು ಹೋಗ್ತೀರಿ. ಆಫ್ಟರ್ ದ ಏಜ್ ಆಫ್ 60 ಆದರೂ ಕೂಡ ನಿಮ್ಮ ಹತ್ರ 10.51 crores ಲಭ್ಯ ಆಗುತ್ತೆ. ಆದ್ದರಿಂದ ಈ ವಿಡಿಯೋದಲ್ಲಿ ಹೇಳುವ ವಿಚಾರ ಏನು ಅಂತಂದ್ರೆ, ಯಾರಾದರೂ ಸೋಮಾರಿತನವನ್ನು ಮಾಡಿಕೊಂಡ್ರೆ ಅಥವಾ ಷೇರು ಮಾರುಕಟ್ಟೆ ಬಗ್ಗೆ ತಿಳ್ಕೊಳ್ಳೋದನ್ನ ಲೇಟ್ ಮಾಡ್ತೀರಿ ಅಂತಂದ್ರೆ, ಅದೇನು ಮ್ಯಾಜಿಕ್ ಆಫ್ ಕಾಂಪೌಂಡಿಂಗ್ ಚಕ್ರ ಬಡ್ಡಿಯಲ್ಲಿ ಬರುತ್ತೆ, ಆ ದುಡ್ಡು ಕಮ್ಮಿ ಆಗ್ತಾ ಹೋಗುತ್ತೆ. ಮತ್ತೆ ತಿಂಗಳಿಗೆ 5,000 ಹಾಕೋ ಬದಲಾಗಿ ನೀವು ಅಡಿಷನಲ್ 17,400 ರೂಪಾಯಿ ಹಾಕಬೇಕಾಗುತ್ತೆ. ಫ್ರಮ್ ದ ಏಜ್ ಆಫ್ 23 5,000, ಫ್ರಮ್ ದ ಏಜ್ ಆಫ್ 33 17,400 ಎಕ್ಸ್ಟ್ರಾ ದುಡ್ಡು ಹಾಕಬೇಕಾಗುತ್ತೆ. ಅದರಿಂದ ನೀವು ಎಷ್ಟು ಲೇಟ್ ಮಾಡ್ತೀರೋ ಅಷ್ಟು ದೊಡ್ಡ ಪೆನಾಲ್ಟಿ ನಿಮ್ಮ ಮೇಲೆ ಬೀಳುತ್ತೆ ಮುಂದಿನ ದಿನಗಳಲ್ಲಿ ನಿಮ್ಮ ಕಾರ್ಪಸ್ ಕ್ರಿಯೇಷನ್ ಎಕ್ಸರ್ಸೈಸ್ ಅಲ್ಲಿ. ಆದ್ದರಿಂದ ನನ್ನ ಸಲಹೆ ಏನು ಅಂತಂದ್ರೆ, ಆದಷ್ಟು ಶೀಘ್ರವಾಗಿ ನಿಮ್ಮ ಹೂಡಿಕೆಯನ್ನು ಪ್ರಾರಂಭ ಮಾಡಿ. ಮತ್ತೆ ಎಷ್ಟು ಫಾಸ್ಟ್ ಆಗಿ ಹಣ ಹಾಕ್ತಿರೋ, ಎಷ್ಟು ರೆಗ್ಯುಲರ್ ಹಣ ಹಾಕ್ತಿರೋ ಅದರ ಮೇಲೆ ನಿಮ್ಮ ಫೈನಲ್ ಕಾರ್ಪಸ್ ನಿರ್ಭರವಾಗಿದೆ. ಈಗ ಎರಡನೆಯ ಸನ್ನಿವೇಶವನ್ನು ನಾನು ನಿಮ್ಮ ಮುಂದೆ ವಿಸ್ತೃತಪಡಿಸ್ತಾ ಇದ್ದೇನೆ. ಟು ಇನ್ವೆಸ್ಟ್ ಅನ್ ಅಮೌಂಟ್ ವಿಚ್ ಇಸ್ ಬಿಲೋ ಯುವರ್ ಕೆಪಾಸಿಟಿ. ಅಂದರೆ ನಿಮಗೆ ಒಂದು 15,000 ರೂಪಾಯಿ ತಿಂಗಳು ಉಳಿತಾಯ ಮಾಡ್ಲಿಕ್ಕೆ ಆಗುತ್ತೆ. ನೀವು ಕೇವಲ 7,000 ರೂಪಾಯಿಯನ್ನು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಾಕೊಂಡು ಹೋಗ್ತೀರಿ, ಉಳಿದದ್ದನ್ನು ಪೋಸ್ಟ್ ಆಫೀಸ್ ಅಲ್ಲಿ FPF ಅಲ್ಲಿ ಹಾಕ್ತೀರಿ ಅಂತ ಇಟ್ಕೊಳ್ಳೋಣ. ಇಲ್ಲಿ ಏನಾಯ್ತು ಅಂತಂದ್ರೆ, ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಾಕಬೇಕಾದಂತ ಹಣವನ್ನು ಒಂದಷ್ಟು ಸ್ಟಿಂಜಿನೆಸ್ ಇಂದ ಕಮ್ಮಿ ಮಾಡ್ಕೊಂಡಿದ್ದೀರಿ. ಮತ್ತೆ ಮುಂದಿನ ದಿನಗಳಲ್ಲಿ ನಿಮ್ಮ ಸೇವಿಂಗ್ಸ್ ಏನಾದರೂ 18,000 ಆಗುತ್ತೆ. ಮತ್ತೆ ಪುನಃ ನೀವು ಓನ್ಲಿ 5,000 ರೂಪಾಯಿನ ಸ್ಟಾಕ್ಸ್ ಅಲ್ಲಿ ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕೊಂಡು ಹೋಗ್ತೀರಿ ಅಂತಂದ್ರೆ, ಮುಂದಿನ ದಿನಗಳಲ್ಲಿ ನೀವು ಗ್ಯಾರಂಟಿಯಾಗಿ ಪಶ್ಚಾತ್ತಾಪವನ್ನು ಅನುಭವಿಸ್ತೀರಿ. ಯಾಕಂದ್ರೆ ಸ್ಟಾಕ್ಸ್ ಮ್ಯೂಚುವಲ್ ಫಂಡ್ ಅಲ್ಲಿ ಬರುವಂತಹ ದುಡ್ಡು ಬೇರೆ ಎಲ್ಲಿಯೂ ಬರುವುದಿಲ್ಲ. ಮತ್ತೆ ರೇಟ್ ಆಫ್ ರಿಟರ್ನ್ಸ್ ಕೂಡ ಇದರಲ್ಲಿ ಜಾಸ್ತಿ ಇದೆ ಕಂಪೇರ್ ಟು ಅದರ್ ಫಾರ್ಮ್ಸ್ ಆಫ್ ಇನ್ವೆಸ್ಟ್ಮೆಂಟ್. ಅಷ್ಟೇ ಅಲ್ಲ, ನಿಮ್ಮ ಆಕ್ಚುಯಲ್ ಕೆಪಾಸಿಟಿಗೆ ಅನುಗುಣವಾಗಿ ಹಣವನ್ನು ಹಾಕಿಲ್ಲ. ಈಗ ನಿಮ್ಮ ಮುಂದೆ ನಾನು ಹೇಳಿದ್ದನ್ನು ಪ್ರಸ್ತುತಪಡಿಸಲಿಕ್ಕೋಸ್ಕರ ಒಂದು ಟ್ಯಾಬ್ಲರ್ ಕಾಲವನ್ನು ಇಟ್ಟಿದ್ದೇನೆ. ಇನ್ವೆಸ್ಟಿಂಗ್ ಅಸ್ಯೂಮಿಂಗ್ ರಿಟೈರ್ಮೆಂಟ್ ಇಸ್ ಅಟ್ 60 years. ನಿಮ್ಮ ವಯಸ್ಸು 30, ಇನ್ವೆಸ್ಟ್ಮೆಂಟ್ 5,000 ಪರ್ ಮಂತ್ ಮಾಡಿದ್ದೀರಿ, ರಿಟರ್ನ್ಸ್ 16% ಪರ್ ಆ್ಯನಮ್, ಫೈನಲ್ ಕಾರ್ಪಸ್ 3.69 ಕೋಟಿ. ನಿಮ್ಮ ವಯಸ್ಸು 30, 5,000 ಬದಲಾಗಿ 10,000ವನ್ನು ಪ್ರತಿ ತಿಂಗಳು ಹಾಕೊಂಡು ಹೋಗಿದ್ದೀರಿ, 16% ರಿಟರ್ನ್ಸ್ ಬಂದಿದೆ ಅಂತಂದ್ರೆ ಫೈನಲ್ ಕಾರ್ಪಸ್ 7.38 crores ಮತ್ತು ಡಿಫರೆನ್ಸ್ ತಿಂಗಳಿಗೆ 5,000ವನ್ನು ಕಮ್ಮಿ ಮಾಡೋದ್ರಿಂದ ಫೈನಲ್ ರಿಟೈರ್ಮೆಂಟ್ ಕಾರ್ಪಸ್ನಲ್ಲಿ 3.69 ಕೋಟಿ ಕಮ್ಮಿ ಆಯಿತು. ಇನ್ನೂ ಒಂದು ಮಿಸ್ಟೇಕ್ ಹೂಡಿಕೆದಾರರು ಸಾಮಾನ್ಯವಾಗಿ ಮಾಡೋದೇನು ಅಂತಂದ್ರೆ, ಅವರು ತಾವು ಷೇರು ಮಾರುಕಟ್ಟೆಯಲ್ಲಿ ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕುವ ಹಣವನ್ನು ತಟಸ್ಥವಾಗಿರ್ತಾರೆ, ಅದನ್ನ ವರ್ಷ ಜಾಸ್ತಿ ಮಾಡ್ಕೊಂಡು ಹೋಗೋದಿಲ್ಲ. ಉದಾಹರಣೆಗೆ ನಿಮ್ಮ ತಿಂಗಳ ಸೇವಿಂಗ್ಸು 18,000 ಇಟ್ಕೊಳ್ಳೋಣ. ನೀವು 5,000ವನ್ನು ಪ್ರತಿ ತಿಂಗಳು ಕೂಡ್ತಾ ಹೋಗ್ತಾ ಇದ್ದೀರಿ. ಮತ್ತೆ ಕೆಲವು ವರ್ಷಗಳ ಮೇಲೆ ನಿಮ್ಮ ಸೇವಿಂಗ್ಸು 30,000 ಆದಾಗ ನೀವು 8,000ದಿಂದ 10,000ನ ಪ್ರತಿ ತಿಂಗಳು ಹಾಕಬೇಕಾಗ್ತದೆ. ಬಹಳ ಜನ ಮಾಡುವ ತಪ್ಪೇನು ಅಂತಂದ್ರೆ, ಈ ರೀತಿ ತಮ್ಮ SIP ಅಮೌಂಟ್ ಅನ್ನ ಜಾಸ್ತಿ ಮಾಡೋದಿಲ್ಲ. ನಮಗೆ ಗೊತ್ತಿದ್ದ ಹಾಗೆ ವಾರ್ಷಿಕವಾಗಿ ನಿಮ್ಮ ಸಂಬಳದಲ್ಲಿ ಒಂದಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ಅದರಿಂದ ನೀವು 5% ಸ್ಟೆಪ್ ಅಪ್ ಮಾಡಬೇಕಾಗುತ್ತೆ ನೀವು ಹಾಕುವ ಹಣ. ಉದಾಹರಣೆಗೆ ಮೊದಲನೇ ವರ್ಷದಲ್ಲಿ 5,000 ರೂಪಾಯಿಯನ್ನು ಕೊಡ್ತಾ ಹೋಗ್ತೀರಿ ಮ್ಯೂಚುವಲ್ ಫಂಡ್ ಶೇರ್ನಲ್ಲಿ. ಎರಡನೇ ವರ್ಷ ನೀವು 5% ಜಾಸ್ತಿ ಮಾಡ್ತೀರಿ, ಅಲ್ಲಿಗೆ 5,250 ಪರ್ ಮಂತ್. ಮೂರನೇ ವರ್ಷ 5% ಇನ್ಕ್ರೀಸ್ ಮಾಡ್ತೀರಿ 5,250 ಮೇಲೆ, ಅಲ್ಲಿಗೆ ಮೂರನೇ ವರ್ಷದಿಂದ ನಿಮ್ಮ ಹೂಡಿಕೆ 5,513 ಆಗುತ್ತೆ. ಅಂಡ್ ಸೋ ಆನ್ ಅಂಡ್ ಸೋ ಫೋರ್ತ್. ಈಗ ಆ ಲೆಕ್ಕವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಇನ್ವೆಸ್ಟಿಂಗ್ ಅಸ್ಯೂಮಿಂಗ್ ರಿಟೈರ್ಮೆಂಟ್ ಇಸ್ ಅಟ್ 60 years. 30 ವಯಸ್ಸಿನಲ್ಲಿ ಇನ್ವೆಸ್ಟ್ಮೆಂಟ್ 5,000 ಪರ್ ಮಂತ್ ಕಾನ್ಸ್ಟೆಂಟ್ ಆಗಿ ಸತತವಾಗಿ, ರಿಟರ್ನ್ಸ್ 16% ಪರ್ ಆ್ಯನಮ್, ಫೈನಲ್ ಕಾರ್ಪಸ್ 4.43 ಕೋಟಿ. ವಯಸ್ಸು 30, 5,000 ಪರ್ ಮಂತ್, ದ ಆನ್ಯುವಲ್ ಇನ್ಕ್ರೀಸ್ ಆಫ್ 5% ಮತ್ತೆ 16% ಪರ್ ಆ್ಯನಮ್ ಬಂದಿದೆ ಅಂತಂದ್ರೆ 4.43ರ ಬದಲಾಗಿ 6.07 crores ಬಂದಿರುತ್ತೆ. 5% ಪ್ರತಿ ವರ್ಷ ಇನ್ಕ್ರೀಸ್ ಮಾಡೋದ್ರಿಂದ ನಿಮ್ಮ ಫೈನಲ್ ಕಾರ್ಪಸ್ 1.64 crores ಜಾಸ್ತಿ ಆಗಿದೆ. ಆದ್ದರಿಂದ ಇವತ್ತಿನ ವಿಡಿಯೋದಿಂದ
ಎರಡು ಮುಖ್ಯವಾದ ಪಾಠಗಳನ್ನು ಕಲಿಬಹುದು. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ವಿಡಿಯೋನ ಆದಷ್ಟು ಎಲ್ಲ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ, ನಿಮಗೆ ಪುಣ್ಯ ಬರುತ್ತೆ. ಮೊದಲನೇ ಪಾಠ, ಜೀವನದಲ್ಲಿ ಹಣವನ್ನು ಹೂಡೋದನ್ನ ಯಾವುದೇ ಕಾರಣಕ್ಕೂ ಡಿಲೇ ಮಾಡಬೇಡಿ. ಎರಡನೇದ್ದು, ನಿಮ್ಮ ಕೆಪಾಸಿಟಿಗೆ ಅನುಗುಣವಾಗಿ ಷೇರು ಮಾರುಕಟ್ಟೆಯಲ್ಲಿ ಮ್ಯೂಚುವಲ್ ಫಂಡ್ ಅಲ್ಲಿ ಹಣವನ್ನು ಹಾಕಿ. ಕೆಪಾಸಿಟಿಗಿಂತ ಕಮ್ಮಿ ಹಾಕಿದ್ರೆ ಮುಂದೆ ನೀವು ಪಶ್ಚಾತ್ತಾಪವನ್ನು ಅನುಭವಿಸ್ತೀರಿ. ವಿಡಿಯೋದ ಕೊನೆಯಲ್ಲಿ ಇವತ್ತಿನ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ನೀವು ಶೇರ್ನಲ್ಲಿ ಮ್ಯೂಚುವಲ್ ಫಂಡ್ ಅಲ್ಲಿ ಹಣವನ್ನು ಹಾಕಬೇಕಾದ್ರೆ ನಿಮ್ಮ ಕೆಪಾಸಿಟಿಗೆ ಅನುಗುಣವಾಗಿ ಹಾಕ್ತಾ ಇದ್ದೀರಾ ಸದ್ಯಕ್ಕೆ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ಅಕಸ್ಮಾತ್ ನೀವೇನಾದರೂ ನಿಮ್ಮ ಕೆಪಾಸಿಟಿಗೆ ಅನುಗುಣವಾಗಿ ಹಾಕ್ತಿಲ್ಲ ಅಂತಂದ್ರೆ ನೋ ಅಂತಾನು ಟೈಪ್ ಮಾಡಿ. ನೀವು ನಮ್ಮ ಚಾನೆಲ್ ಮೆಂಬರ್ ಇಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ಆದರೆ ವಿಡಿಯೋನ ಇತರರಿಗೆ ಫಾರ್ವರ್ಡ್ ಮಾಡೋದನ್ನ ಮಾತ್ರ ಮರಿಬೇಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.